ಈ ಬೇಕ್ರಿಗಳಲ್ಲಿ ಹೋಟೆಲ್ಗಳಲ್ಲಿ ಸಿಗೋ ಈ ಗಟ್ಟಿ ಬಾದಾಮ್ ಹಾಲು ಯಾರಿಗೆಲ್ಲ ಇಷ್ಟ ಅದನ್ನು ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬ ಇಷ್ಟ. ಅದರಲ್ಲೂ ಈ ಬೇಸಿಗೆಯಲ್ಲಿ ಚಿಲ್ಡಾಗಿ ಬಾದಾಮ್ ಹಾಲು ಕುಡಿದ್ರೆ ಈ ನಮಗೆ ಸುಸ್ತು ಸಂಕಟ ಎಲ್ಲ ಏನಾಗುತ್ತೆ ನೋಡಿ ಬೇಸಿಗೆಯಲ್ಲಿ ಅದೆಲ್ಲ ಬೇಗ ರಿಲೀಫ್ ಆಗುತ್ತೆ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇವತ್ತು ನಾನು ಸುಲಭವಾಗಿ ಮನೆಯಲ್ಲೇ ಬಾದಾಮ್ ಹಾಲು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡೋದಕ್ಕೆ ಒಂದು ಹಿಡಿಯಷ್ಟು ಬಾದಾಮಿ ತೊಗೊಂಡಿದ್ದೇನೆ. ಇದನ್ನು ಬಿಸಿ ನೀರಿನಲ್ಲಿ ನೆನೆಸ್ತಾ ಇದ್ದೀನಿ. ಬಿಸಿ ನೀರಿನಲ್ಲಿ ನೆನೆಸೋದ್ರಿಂದ ಬೇಗ ನೆನೆಯುತ್ತೆ, ಸಿಪ್ಪೆನ ಸುಲಭವಾಗಿ ತೆಕ್ಕೊಳ್ಬೋದು. ಹಾಗಾಗಿ ಒಂದು ಅರ್ಧ ಗಂಟೆ ಅಥವಾ ಟೈಮ್ ಇದೆ ಅಂತಂದರೆ 1 ಗಂಟೆ ನೆನೆಸ್ಕೊಳ್ಳಿ. ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ಇದ್ರದ್ದೆಲ್ಲ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ನೆಂಟರು ಯಾರಾದರೂ ಬರ್ತಾರೆ ಅಂತ ಮೊದಲೇ ಗೊತ್ತಿದ್ದರೆ ಖಂಡಿತ ಇದನ್ನು ಮಾಡಿ ನಾವು ಫ್ರಿಜ್ನಲ್ಲಿ ಇಟ್ಟರೆ ತುಂಬ ಖುಷಿಯಿಂದ ಕುಡಿತಾರೆ. ಈ ಬೇಸಿಗೆಯಲ್ಲಿ ಬರೋ ನೆಂಟರಿಗೆ ಈ ಕಾಫಿ ಟೀ ಎಲ್ಲ ಅಷ್ಟು ಇಷ್ಟ ಆಗಲ್ವಲ್ಲ, ಬಿಸಿಲಲ್ಲಿ ಬಂದವರಿಗೆ ತಂಪಾಗಿ ಕೊಡ್ಬೋದು. ನೋಡಿ, ಪೂರ್ತಿಯಾಗಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ನಾನು ಒಂದು 5-6 ಲೋಟದಷ್ಟು, ದೊಡ್ಡ ಲೋಟದಲ್ಲಿ 5-6 ಲೋಟದಷ್ಟು ಬಾದಾಮಿ ಹಾಲನ್ನು ಮಾಡ್ತಾಯಿದ್ದೀನಿ. ಮಿಕ್ಸರ್ ಜಾರ್ಗೆ ನಾನು ಸಿಪ್ಪೆ ತೆಗೆದಿರೋಂತಹ ಬಾದಾಮಿಯನ್ನು ಹಾಕಿಬಿಟ್ಟು ಸ್ವಲ್ಪ ಹಾಲನ್ನು ಹಾಕಿ ಚೂರು ತರಿಯಾಗಿ, ಈ ಚಿರೋಟಿ ರವೆ ಎಲ್ಲ ಬರುತ್ತಲ್ಲ ಆ ರೀತಿ, ತುಂಬ ಪೀಸಸ್ ಸಿಗಬಾರ್ದು. ನೋಡಿ, ಈ ರೀತಿ ರುಬ್ಕೊಂಬಂದಿದ್ದೀನಿ. ಮಧ್ಯ ಅದು ಸಿಗ್ತಾ ಇದ್ರೆ ಒಂಥರ ಒಳ್ಳೆ ಮಜಾ ಕೊಡುತ್ತೆ. ಹಾಗಾಗಿ ಈಗ ಪಾತ್ರೆಗೆ 3/4 ಲೀಟ್ರು ಅಥವಾ 1 ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ಳೋಣ. ಇದು ನಾನು ಕಾಯಿಸಿರೋಂತಹ ಹಾಲೇನೆ, ಹಸಿ ಹಾಲೇನಲ್ಲ. ಆಲ್ರೆಡಿ ನಾನು ಒಂದ್ಸಲ ಕಾಯಿಸಿಟ್ಟಿರೋಂತಹ ಹಾಲಲ್ಲಿ 2 ಸ್ಪೂನಷ್ಟು ಹಾಲನ್ನು ತೆಗೆದಿಟ್ಕೋತಾ ಇದ್ದೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇದು ನಿಧಾನಕ್ಕೆ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನುವಾಗ ಸ್ವಲ್ಪ ಕೇಸರಿ ಹಾಕ್ಕೊಳ್ಳೋಣ. ಕೇಸರಿ ಹಾಕೋದ್ರಿಂದ ಬಣ್ಣ ಮತ್ತು ಅದರ ಪರಿಮಳ ಸಹ ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಹಾಕಿ, ಇಲ್ಲ ಅಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ನನಗೆ ಆ ಕೇಸರಿದು ಬಣ್ಣದಕ್ಕಿಂತ ಪರಿಮಳ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಕೇಸರಿ ಹಾಕಿದ್ದೇನೆ. 1 ಕಪ್ಪಿನಷ್ಟು ಸಕ್ಕರೆ ಹಾಕಿದ್ದೀನಿ. ಸಿಹಿನ ಮಾತ್ರ ನೀವು ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಕೆಲವ್ರಿಗೆ ತುಂಬ ಸಿಹಿ ಇಷ್ಟ ಆಗುತ್ತೆ, ಕೆಲವರಿಗೆ ಲೈಟಾಗಿರಬೇಕಲ್ಲ. ಹಾಗಾಗಿ ಸಕ್ಕರೆ ಹಾಕಿ ಸಣ್ಣ ಉರಿಯಲ್ಲಿ ಕುದಿಯೋಕೆ ಬಿಡೋಣ. ಈ ಕಡೆ 2 ಸ್ಪೂನ್ ಹಾಲು ತೆಗೆದಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಕಸ್ಟರ್ಡ್ ಪೌಡರ್ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದಾನೇ ಹಾಲು ಸ್ವಲ್ಪ ಗಟ್ಟಿಯಾಗುತ್ತೆ. ನೀವು ಕಸ್ಟರ್ಡ್ ಬದಲಾಗಿ ಕಾರ್ನ್ಫ್ಲೋರ್ನ ಬೇಕಿದ್ರೂ ಹಾಕ್ಬೋದು. ಆದರೆ ನಾನು ಕಸ್ಟರ್ಡ್ನೇ ಪ್ರಿಫರ್ ಮಾಡೋದು. ಯಾಕೆ ಗೊತ್ತಾ, ಅದು ಫ್ಲೇವರ್ ಸಹ ಚೆನ್ನಾಗಿರುತ್ತೆ. ವೆನಿಲಾ ಫ್ಲೇವರ್ ತೊಗೊಂಡ್ರೆ ಫ್ಲೇವರ್ ಸಹ ಚೆನ್ನಾಗಿರುತ್ತೆ. ಕಸ್ಟರ್ಡ್ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ತಿರುಗಿಸಿ ಪರಿಮಳಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಲೇಬೇಕು, ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ನಂತರ ರುಬ್ಬಿರೋಂತಹ ಬಾದಾಮಿಯ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಿದ್ಮೇಲೆ ಹಾಲು ಗಟ್ಟಿಯಾಗುತ್ತೆ. ಸೊ ನಾವೇನು ಮಾಡಬೇಕು, ತಳ ಹಿಡಿಯೋದಕ್ಕೆ ಬಿಡದೆ ಇದನ್ನು ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾ ಇರಬೇಕು. ಬೇಗ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನೋಡಿ, ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಆದರೂ ಇದು ಉಕ್ಕೋಕೆ ಬಿಡಬೇಡಿ. ಈ ರೀತಿ ಮೇಲೆಲ್ಲ ಕೆನೆ ಕಟ್ತಾ ಇರುತ್ತಲ್ಲ, ಅದನ್ನು ತೆಕ್ಕೊಂಡು ಈ ರೀತಿ ಸಣ್ಣ ಉರಿಯಲ್ಲಿ ಒಂದು 5-6 ನಿಮಿಷ ಕುದಿಯೋಕ್ಕೆ ಬಿಡೋಣ. ಆವಾಗ ಹಾಲು ಗಟ್ಟಿ ಆಗುತ್ತೆ, ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಆ ಕ್ರೀಮಿ ಟೆಕ್ಸ್ಚರ್ನಲ್ಲಿ ನಮಗೆ ಬಾದಾಮ್ ಹಾಲು ಬರುತ್ತೆ. ನೋಡಿ, ಚೆನ್ನಾಗಿ ಕುದ್ದಿದೆ. ಹಾಲಿನ ಪ್ರಮಾಣ ಸಹ ಸ್ವಲ್ಪ ಕಡಿಮೆ ಆಗಿದೆ. ಇಷ್ಟಾದಮೇಲೆ ನಾವು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಇದು ಇವಾಗಲೇ ನೋಡಿ ಇಷ್ಟು ಗಟ್ಟಿ ಇದೆ. ತಣ್ಣಗಾದ್ಮೇಲೆ ಇನ್ನೂ ಸಹ ಸ್ವಲ್ಪ ಗಟ್ಟಿ ಆಗುತ್ತೆ. ಇಷ್ಟು ಗಟ್ಟಿ ಆದರೆ ಸಾಕು. ಕೆಲವ್ರಿಗೆ ಇದನ್ನು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ಕೆಲವ್ರಿಗೆ ಇದನ್ನು ಬೇಕಿದ್ರೆ ಫ್ರಿಜ್ನಲ್ಲಿಟ್ಟು ಚಿಲ್ಡಾಗಿ ಕುಡಿಬೋದು. ನೀವು ಯಾವ ರೀತಿ ಸಹ ಮಾಡ್ಕೋಬೋದು. ನಾನಿವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಕಡೆಯಲ್ಲಿ ಈ ಜಾಯಿಕಾಯಿ ಅಥವಾ ನಟ್ಮಗ್ ಅಂತ ಹೇಳ್ತಾರೆ, ಒಳ್ಳೆ ಪರಿಮಳ ಇರುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನು ತುರಿದು ಹಾಕ್ತಾ ಇದ್ದೀನಿ. ಚೂರು ಹಾಕ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಹಾಕಿದ್ರೆ ಸಾಕು. ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಕೆಲವರಿಗೆ ಇದ್ರ ಪರಿಮಳ ಇಷ್ಟ ಆಗಲ್ಲ, ಅಂಥವ್ರು ಸ್ಕಿಪ್ ಮಾಡ್ಬೋದು. ಏಲಕ್ಕಿ ಪುಡಿಯಲ್ಲೇ ಪರಿಮಳ ಇರುತ್ತಲ್ಲ, ಅದೇ ಸಾಕು. ಬಟ್ ನಮಗಿದೆಲ್ಲ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ. ಹಾಗಾಗಿ ನಾನು ಜಾಯಿಕಾಯಿನ ತುರಿದು ಹಾಕ್ತಾ ಇದ್ದೀನಿ. ಇದಿವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದಮೇಲೆ ಒಂದು ಗ್ಲಾಸ್ ಬೌಲ್ಗೆ ಹಾಕಿಬಿಟ್ಟು ನಾನಿವಾಗ ಇದನ್ನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ನಲ್ಲಿ ಇಟ್ಟು ಚಿಲ್ಡಾಗಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, 2 ಅವರ್ಸ್ ಆಗಿದೆ, ಫ್ರಿಜ್ನಲ್ಲಿ ಇಟ್ಟು ತೆಗೆದಿದ್ದೀನಿ, ತಣ್ಣಗಾಗಿದೆ. ಬನ್ನಿ, ಇನ್ಯಾಕೆ ತಡ, ಸರ್ವ್ ಮಾಡ್ಕೊಳ್ಳೋಣ. 2 ಲೋಟಗಳಿಗೆ ಹಾಕಿಬಿಟ್ಟು ಇದನ್ನು ಕುಡಿತಾ ಇದ್ದರೆ
ಇಡೋಕ್ಕೆ ಮನಸ್ಸು ಬರೋದಿಲ್ಲ. ಖಂಡಿತ ಹೇಗೆ ಖಾಲಿ ಆಯಿತು ಅಂತಲೇ ಗೊತ್ತಾಗೋದಿಲ್ಲ. ಇದಕ್ಕೆ ಇನ್ನೂ ಸ್ವಲ್ಪ ರುಚಿ ಬರಬೇಕು ಅಂತಂದರೆ ಈ ರೀತಿ ಸಣ್ಣದಾಗಿ ಹೆಚ್ಚಿರುವಂತಹ ಬಾದಾಮಿ ಮತ್ತು ಪಿಸ್ತಾವನ್ನು ಮೇಲ್ಗಡೆಯಿಂದ ಹಾಕ್ಕೋತಾ ಇದ್ದೀನಿ. ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ. ಹಾಗಾಗಿ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ನೀವು ಇದನ್ನು ಕುಡಿಬೋದು. ನಾನು ಪಿಸ್ತಾ ಮತ್ತು ಬಾದಾಮಿಯನ್ನು ಮೇಲ್ಗಡೆಯಿಂದ ಸರ್ವ್ ಮಾಡಿದ್ದೀನಿ. ಕೇಸರಿನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ರುಚಿಯಾಗಿರುವಂತಹ ಬಾದಾಮ್ ಹಾಲು ತಯಾರಾಯಿತು. ನೋಡಿದ್ರಲ್ಲ, ಖಂಡಿತ ರೆಸಿಪಿ ಟ್ರೈ ಮಾಡಬೇಕು ಈ ಸಮ್ಮರ್ನಲ್ಲಿ. ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.